ರಾಯಚೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದೆ. ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ನಷ್ಟ ಉಂಟಾಗಿದೆ. 50,000 ಹೆಕ್ಟೇರ್ ವ್ಯಾಪ್ತಿಯಲ್ಲಿ ಹತ್ತಿ ಬೆಳೆಯನ್ನ ಬೆಳೆದಿದ್ರು ರೈತರು, ಆದರೆ ನಾಶವಾಗ್ಬಿಟ್ಟಿದೆ. ಇನ್ನು 50,000 ಹೆಕ್ಟೇರ್ ತೊಗರಿ ಹಾನಿಯಾಗಿದೆ. 5,000 ಎಕರೆ ತೋಟಗಾರಿಕಾ ಬೆಳೆ ಹಾನಿಯಾಗಿದೆ. ನದಿ ಪಕ್ಕದಲ್ಲೇ 5,000 ಎಕರೆ ಭತ್ತಕ್ಕೂ ಕೂಡ ಹಾನಿಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಬೆಳೆ ಹಾನಿ ಮಾತ್ರವಲ್ಲ, ರಾಯಚೂರು ಭಾಗದಲ್ಲಿ ಆಗಿರೋದು ಅತಿಯಾದ ಮಳೆಯಿಂದಾಗಿ, ಪ್ರವಾಹದ ಪರಿಸ್ಥಿತಿಯಿಂದಾಗಿ ಜಿಲ್ಲೆಯಲ್ಲಿ 150ಕ್ಕೂ ಹೆಚ್ಚು ಮನೆಗಳಿಗೂ ಕೂಡ ಹಾನಿ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಭೇಟಿಯನ್ನ ಕೊಟ್ಟಿಲ್ಲ. ಜಿಲ್ಲೆಗೆ ಬಂದೇ ಇಲ್ಲ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ರಾಯಚೂರು ಜಿಲ್ಲೆಯ ಪರಿಸ್ಥಿತಿ ಇದು. ಬೆಳೆ ಹಾನಿ ಜೊತೆಯಲ್ಲಿ ಮನೆಗಳಿಗೂ ಹಾನಿಯಾಗಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಳೆ ಸಂಕಷ್ಟವನ್ನ, ಜನರ ಗೋಳನ್ನ ಕೇಳುವಂತ ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಜಿಲ್ಲೆಯ ಯಾವ ಭಾಗಕ್ಕೂ, ಬೆಳೆ ನಾಶವಾದಂಥ ಪ್ರದೇಶಕ್ಕೂ ಅಥವಾ ಮನೆಗಳಿಗೆ ಏನು ಹಾನಿಯಾಗಿದೆ ಮಳೆಯಿಂದಾಗಿ ಆ ಪ್ರದೇಶಕ್ಕೆ ಅವರು ಭೇಟಿಯನ್ನ ಕೊಟ್ಟಿಲ್ಲ. ಇಂತಹ ಕಷ್ಟದ ಕಾಲದಲ್ಲಿ ಜನಪ್ರತಿನಿಧಿಗಳು ಅಲ್ಲಿಗೆ ಹೋಗಬೇಕು, ಜನರ ಸಂಕಷ್ಟವನ್ನ ಆಲಿಸಬೇಕು. ಆದರೆ ಆ ಕೆಲಸವನ್ನ ಇವರು ಮಾಡಿಲ್ಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತೇಳಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನ ಮಾಡಿದಾಗ ರಾಯಚೂರು ಭಾಗದಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬಂದಿಲ್ಲ. ಸುಮಾರು ಎಷ್ಟು ಹಾನಿಯಾಗಿದೆ ಮಳೆಯಿಂದ, ಬೆಳೆ ಜೊತೆಗೆ ಮನೆ, ಜನ ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೆ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಅಂತ ಮಾಹಿತಿ ಇದೆ? ಶರ್ಮಿತಾ, ರಾಜ್ಯದಲ್ಲಿ ಈಗಾಗಲೇ ಏನು ಭೀಕರವಾದಂತಹ ಮಳೆ ಏನು ಬರ್ತಾ ಇದೆ, ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಯಥೇಚ್ಛವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಈಗ ಈ ರೀತಿಯಾಗಿ ಸುರಿದಂತಹ ಮಳೆಗೆ ಇವತ್ತಿನ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ರೈತರ ಬೆಳೆ ಜೊತೆಗೆ ಅಪಾರ ಪ್ರಮಾಣದ ಒಂದು ಹಾನಿಯಾಗಿರ್ತಕ್ಕಂಥದ್ದು ಕೂಡ ಕಂಡು ಬರ್ತದೆ. ರಾಯಚೂರು ಜಿಲ್ಲೆಯಾದ್ಯಂತ ಇವತ್ತು ಯಾವ್ಯಾವ ಬೆಳೆಗಳು ಹಾಳಾಗಿದ್ದೇವೆ ಅನ್ನೋದನ್ನು ನೋಡಿದ್ರೆ, ರಿಯಾಲಿಟಿಯನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು 1,37,000 ಹೆಕ್ಟೇರ್ ಹತ್ತಿಯನ್ನ ಇವತ್ತು ಜಿಲ್ಲೆಯಲ್ಲಿ ಬಿತ್ತನೆ ಮಾಡಲಾಗಿತ್ತು. ಅದರಲ್ಲಿ ಸರಿಸುಮಾರು ಏನಿಲ್ಲಪ್ಪ ಅಂದ್ರೂ ಕೂಡ 50,000 ಹೆಕ್ಟೇರ್ನಷ್ಟು ಹತ್ತಿ ಹಾನಿಯಾಗಿದೆ ಮಳೆಗೆ. ಅದೇ ರೀತಿಯಾಗಿ ತೊಗರಿ ನೋಡಿದರೆ 99,000 ಹೆಕ್ಟೇರ್ ತೊಗರಿಯನ್ನ ಕೂಡ ರೈತರು ಬಿತ್ತನೆ ಮಾಡಿದ್ದು. ಅದರಲ್ಲಿ 30,000 ಹೆಕ್ಟೇರ್ ಇವತ್ತು ತೊಗರಿ ಹಾನಿಯಾಗಿದೆ. ತೋಟಗಾರಿಕೆ ಬೆಳೆ ಕೂಡ ಸರಿಸುಮಾರು 5,000 ಎಕರೆಯಷ್ಟು ಕೂಡ ಹಾನಿಯಾಗಿದೆ. ಇನ್ನು ನದಿ ದಂಡೆಗಳ ಮೇಲೆ ಇರ್ತಕ್ಕಂಥ ಭೂಮಿಗಳಲ್ಲೂ ಕೂಡ ಬೆಳೆದಿರ್ತಕ್ಕಂಥ ಭತ್ತವೂ ಕೂಡ ಈ ಒಂದು ಮಳೆಗೆ ಮತ್ತು ನದಿ ನೀರಿಗೆ ಹಾನಿಯಾಗಿ ಹೋಗಿದೆ. ಅದೇ ರೀತಿಯಾಗಿ ಜಿಲ್ಲೆಯಾದ್ಯಂತ 150ಕ್ಕೂ ಹೆಚ್ಚು ಮನೆಗಳು ಕೂಡ ಇವತ್ತು ಹಾನಿಯಾಗಿರ್ತಕ್ಕಂಥದ್ದು ಶರ್ಮಿತಾ. ಹಾಗೆ ಕೆಲವೆಡೆ ಮನೆಗಳಿಗೆ ಚರಂಡಿ ನೀರು, ಮಳೆ ನೀರು ಕೂಡ ನುಗ್ಗಿ ಅಪಾರ ಪ್ರಮಾಣದಂತ ಹಾನಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ, ಯಾರೊಬ್ರು ಕೂಡ ನಮ್ಮ ಗೋಳನ್ನ ಕೇಳೋದಕ್ಕೆ ಇವತ್ತು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲೆಯ ರೈತರು ಜೊತೆಗೆ ಸಾರ್ವಜನಿಕರು ಕೂಡ ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊಂದು ರೀತಿಯಲ್ಲಿ ಬೆಳೆ ಮತ್ತು ಅಪಾರ ಪ್ರಮಾಣದ ಆಸ್ತಿ ಹಾನಿ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇದುವರೆಗೂ ಕೂಡ ಒಂದೇ ಒಂದು ದಿವಸವೂ ಕೂಡ ಜಿಲ್ಲೆಗೆ ಭೇಟಿ ನೀಡಿ ಮಳೆ ಪ್ರದೇಶಗಳಲ್ಲಿ ಹಾನಿಯಾಗಿರ್ತಕ್ಕಂತಹ ರೈತರ ಜಮೀನುಗಳಿಗಾಗಿರ್ಲಿ, ಹಾನಿಗೊಳಗಾಗಿರ್ತಕ್ಕಂಥ ಪ್ರದೇಶಗಳಿಗಾಗಿರಲಿ ಇದುವರೆಗೂ ಕೂಡ ಭೇಟಿ ನೀಡಿಲ್ಲ ಶರ್ಮಿತಾ. ಹೀಗಾಗಿ ಸಾರ್ವಜನಿಕರು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರ ಮೇಲೂ ಕೂಡ ಇವತ್ತು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶರ್ಮಿತಾ. ಥ್ಯಾಂಕ್ ಯು ವಿಶ್ವನಾಥ್ ಹೂಗಾರಿ, ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.